ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಅಂತ ಕೇಳ್ತಾ ಇದ್ದೀರಾ. ನಿಜವಾಗಿಯೂ ಅದು ನಿಮ್ಮ ಹತ್ರನೇ ಇದೆ. ಬನ್ನಿ, ಈಗ 4 ಮಾರ್ಕ್ಸಿಗೆ ಬರುವಂತಹ ಚಾಪ್ಟರ್ಗಳು ಯಾವುದು ಅಂತ ಫಸ್ಟ್ ಡಿಸ್ಕಸ್ ಮಾಡೋದಾದರೆ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಅದು 2 ಆಗಿರುತ್ತೆ. 2 ತಾವುಗಳು ಫಸ್ಟು ಪ್ರಾಕ್ಟೀಸ್ ಮಾಡಿ ರೆಡಿ ಆಗಬೇಕಾಗಿರುವಂಥ ಪ್ರಶ್ನೆಗಳು ಯಾವುದು? ನೀಡ್ ಟು ಪ್ರಾಕ್ಟೀಸ್ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್. ಆ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲಿದ್ದಾವೆ ಅಂದರೆ, ಇಟ್ ಈಸ್ ಇನ್ ಯುವರ್ ಮಾಡಲ್ ಕ್ವಶನ್ ಪೇಪರ್. ನೋಡಿ, ಆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲೇ ಇದ್ದಾವೆ, ನಿಮ್ಮ ಪ್ರಿಪೇರ್ಡ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಇದ್ದಾವೆ. ಈ ಒಂದು ವಿಡಿಯೋದಲ್ಲಿ ಮಾಡಲ್ ಕ್ವಶನ್ ಪೇಪರ್ 1, 2, 3, ಪ್ರಿಪೇರ್ಡ್ ಎಕ್ಸಾಮ್ 1, 2, 3 ಏನೆಲ್ಲ ನಿಮ್ಮ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆ್ಯನ್ಯುವಲ್ ಎಕ್ಸಾಮಿಗೆ ಬರ್ಬೋದು ಅಂತ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಒಂದು ವಿಡಿಯೋ ಆದ ತಕ್ಷಣ ದಯವಿಟ್ಟು ಎಲ್ಲ ಕ್ವಶನ್ ಆನ್ಸರ್ಸ್ಗಳಿಗೆ ಕೀ ಆನ್ಸರ್ಸ್ಗಳನ್ನು ರೆಡಿ ಮಾಡ್ಕೊಳ್ಳಿ. ಫಸ್ಟ್ ಕ್ವಶನ್, ವಾಟ್ ವರ್ ದಿ ಆರ್ಗ್ಯುಮೆಂಟ್ಸ್ ಪುಟ್ ಫೋರ್ತ್ ಬೈ ದ ಪ್ರಿಸನರ್ ಫಾರ್ ನಾಟ್ ಗೋಯಿಂಗ್ ಔಟ್ ಆಫ್ ದಿ ಪ್ರಿಸನ್ ಇನ್ 2 ಅಂತ ಇದೆ. 2 ಪಾಠದಲ್ಲಿ ನೋಡಿ, ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಮಾಡಲ್ 1, ಮಾಡಲ್ 3, ಪ್ರಿಪೇಟರಿ ಎಕ್ಸಾಮ್ 2 ಈ 3 ಕ್ವಶನ್ ಪೇಪರಲ್ಲೂ ಸೇಮ್ ಕ್ವಶನ್ ಕೇಳಿದ್ರು. ಇದಕ್ಕೆ ಸೇಮ್ ಆನ್ಸರ್ ನಾನು ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆ ಆನ್ಸರ್ ಸಿಗುತ್ತೆ. ಯಾವುದು? ವಾಟ್ ವರ್ ದ ಆರ್ಗ್ಯುಮೆಂಟ್ಸ್ ಪುಟ್ ಫೋರ್ತ್ ಬೈ ದಿ ಪ್ರಿಸನರ್ ಅಂದರೂ ಒಂದೇ, ಕ್ರಿಮಿನಲ್ ಅಂದರೂ ಕೂಡ ಒಂದೇ ಮಕ್ಕಳೇ. ವೈ ಡಿಡ್ ದ ಕಿಂಗ್ ಆಫ್ ಮೊನಾಕೋ ಕೀಪ್ ಆನ್ ಚೇಂಜಿಂಗ್ ಹಿಸ್ ಮೈಂಡ್ ಇನ್ ಡೀಲಿಂಗ್ ವಿತ್ ದಿ ಕ್ರಿಮಿನಲ್ ಇನ್ 2 ಪಾಠದಲ್ಲಿ ಕಿಂಗ್, ಅಲ್ಲಿನ ರಾಜ, ಯಾಕೆ ಪದೇ ಪದೇ ತನ್ನ ನಿರ್ಧಾರಗಳನ್ನು ಬದಲಾಯಿಸುತ್ತಿರುತ್ತಾನೆ ಅನ್ನುವಂತಹ ಪ್ರಶ್ನೆ ಮಾಡಲ್ ಕ್ವಶನ್ ಪೇಪರ್ 2 ಹಾಗೂ ಪ್ರಿಪೇಟರಿ ಎಕ್ಸಾಮ್ 1 ಎರಡಕ್ಕೂ ಕೂಡ ಕೇಳಿದ್ದಾರೆ. ದಯವಿಟ್ಟು ಈ ಕ್ವಶನ್ ಬಹಳ ಇಂಪಾರ್ಟೆಂಟು. ಕ್ವಶನ್ ನಂಬರ್ ಆಯಿತಾ, ಎರಡೂ ಕೂಡ ಇಂಪಾರ್ಟೆಂಟ್ ಆಗಿದ್ದಾವೆ. ಕ್ವಶನ್ ನಂಬರ್ 24 ಮತ್ತು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕ್ವಶನ್ ನಂಬರ್ 24 2 ಪಾಠದಿಂದನೇ ಇರುತ್ತೆ. ಹಾಗಿದ್ರೆ ವಾಟ್ ವರ್ ದಿ ಆರ್ಗ್ಯುಮೆಂಟ್ಸ್ ಪುಟ್ ಫೋರ್ತ್ ಬೈ ದ ಪ್ರಿಸನರ್ ಫಾರ್ ನಾಟ್ ಗೋಯಿಂಗ್ ಔಟ್ ಆಫ್ ದಿ ಪ್ರಿಸನ್? ನೋಡಿ, ಈ ಕ್ವಶನ್ನು ಫಸ್ಟ್ ಕ್ವಶನ್ ಎರಡೂ ಕೂಡ ಸೇಮು. ಅದಕ್ಕೆ ನಾನು ನಿಮಗೆ ಹೇಳುತ್ತಿರುವಂಥದ್ದು, ಸೇಮ್ ಕ್ವಶನ್ ಸ್ವಲ್ಪ ಮಾಡಿಫಿಕೇಷನ್ ಮಾಡಿರ್ತಾರೆ. ತಾವುಗಳು ಎಕ್ಸಾಮಿಗೆ ರೆಡಿ ಆಗಬೇಕು. ಲಾಸ್ಟ್ ಒನ್, ವೈ ಡಿಡ್ ದ ಕ್ರಿಮಿನಲ್ ರಿಲಕ್ಟೆಂಟ್ ಟು ಗೋ ಔಟ್ ಆಫ್ ದಿ ಪ್ರಿಸನ್? ಯಾವುದು? P2 ಅಂದರೆ ಅರ್ಥ ಏನು? ಪ್ರಿಪೇಟರಿ ಎಕ್ಸಾಮ್ 2 ಅಂತ. ಈ ಕ್ವಶನು ಆ ಕ್ವಶನ್ ಎಲ್ಲವೂ ಕೂಡ ಸೇಮ್ ಸರ್. ವೈ ಡಿಡ್ ಕ್ರಿಮಿನಲ್ ಡಿಡ್ ನಾಟ್ ಗೋ ಅವೇ? ವೈ ಡಿಡ್ ಕ್ರಿಮಿನಲ್ ರಿಲಕ್ಟೆಂಟ್ ಟು ಗೋ ಅವೇ ಫ್ರಮ್ ದ ಪ್ರಿಸನ್? ಇವೆಲ್ಲ ಪ್ರಶ್ನೆಗಳಿಗೂ ಕೂಡ ಸೇಮ್ ಆನ್ಸರ್ ಆಗಿರುತ್ತದೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಅರ್ಥ ಆಯಿತು ಅನಿಸುತ್ತೆ. ನೋಡಿ, ಈ ಒಂದು ಪಾಠದಲ್ಲಿ ಇವೆರಡೂ ಪ್ರಶ್ನೆಗಳು ನಿಮಗೆ ಆನ್ಸರ್ ಇಲ್ಲ ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ. 100% ಇದು ವರ್ಕೌಟ್ ಆಗುತ್ತೆ. ಸನ್ನಿ ಮಾರ್ನಿಂಗ್ ಅಂತ ನಿಮ್ಮ 4 ಮಾರ್ಕ್ಸ್ ಕ್ವಶನಿಗೆ ಈ ಒಂದು ಪಾಠ ಇದೆ. ಹಾಗಿದ್ರೆ ಮಾಡಲ್ ಕ್ವಶನ್ ಪೇಪರ್ 1, 2, 3 ಹಾಗೂ ಪ್ರಿಪೇಟರಿ ಎಕ್ಸಾಮ್ 1, 2ನಲ್ಲಿ ಏನೆಲ್ಲ ಬಂದಿತ್ತು ಅಂತ ಸ್ವಲ್ಪ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಫಸ್ಟ್ ಇದನ್ನು ರೆಡಿಯಾಗಿ ನನ್ನ ಮಾತನ್ನು ಕೇಳಿ. ನಿಮ್ಮ ಕೈಗೆ ಎಲ್ಲ ಕೊಟ್ಟಿದ್ದಾರೆ ಅಂದ್ಕೊಂಬಿಡಿ ಅವರು, ಆಯಿತಾ? ಯು ಶುಡ್ ಪ್ರಿಪೇರ್. ನೋಡಿ, ಸನ್ನಿ ಮಾರ್ನಿಂಗಲ್ಲಿ ಸ್ವಲ್ಪ ಹಾರ್ಡ್ ಕ್ವಶನ್ಸ್ ಕೂಡ ಕೇಳ್ತಾ ಇದ್ದಾರೆ ಪದೇ. ಲಾರಾ ಆ್ಯಂಡ್ ಡಾನ್ ಗಾನ್ಸಲೋ recognize each other but conceal their identity. How does the play A Sunny Morning present this ಅಂತ ಇದೆ. ನೋಡಿ, ಡಾನ್ ಲಾರಾ ಆ್ಯಂಡ್ ಡಾನ್ ಗಾನ್ಸಲೋ ರೆಕಗ್ನೈಸ್ ಈಚ್ ಅದರ್ ಬಟ್ ಕನ್ಸೀಲ್ ದೇರ್ ಐಡೆಂಟಿಟಿ. ಆಯಿತಾ? ಇಬ್ಬರನ್ನು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ, ಹೌದಲ್ವಾ? ಐಡೆಂಟಿಫೈ ಮಾಡ್ಕೊಂಡಿರ್ತಾರೆ. ಇವನೇ ನನ್ನ ಪ್ರಿಯತಮ, ಇವಳೇ ನನ್ನ ಪ್ರಿಯತಮೆ ಅಂತ. ಆದರೂ ಕೂಡ ದೇ ಡಿಡ್ ನಾಟ್ ರಿವೀಲ್ ದರ್ ಐಡೆಂಟಿಟಿ. ಇದು 3 ಮಾರ್ಕ್ಸಲ್ಲೂ ಕೂಡ ಕೇಳಿದ್ದ ಅಲ್ವಾ? ಯಾಕಂದರೆ ಸನ್ನಿ ಮಾರ್ನಿಂಗ್ ನಿಮಗೆ 3 ಮಾರ್ಕ್ಸಿಗೂ ಇದೆ, 4 ಮಾರ್ಕ್ಸಿಗೂ ಇದೆ. ಹಾಗಾಗಿ ಇದರ ಆನ್ಸರನ್ನು ತಗೊಳ್ಳೋ ರೆಡಿ ಮಾಡ್ಕೋಬೇಕು. ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಕ್ವಶನ್ ನಂಬರ್ ಮತ್ತೆ 25 ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಸನ್ನಿ ಮಾರ್ನಿಂಗೇ ಇರುತ್ತೆ. ಮಾಡಲ್ ಕ್ವಶನ್ ಪೇಪರ್ 2ನಲ್ಲಿ ಆ ಸನ್ನಿ ಮಾರ್ನಿಂಗ್ ರಿವಾಲ್ವ್ಸ್, ನೋಡಿ ಎಷ್ಟು ನೀಟಾಗಿದೆ. ಸನ್ನಿ ಮಾರ್ನಿಂಗ್ ರಿವಾಲ್ವ್ಸ್ ಅರೌಂಡ್ ಕನ್ಸೀಲಿಂಗ್ ಒನ್ಸ್ ಓನ್ ಐಡೆಂಟಿಟಿ. ಇಡೀ ಈ ಒಂದು 1 ಆ್ಯಕ್ಟ್ ಪ್ಲೇಯನ್ನು ತಾವುಗಳು ಓದಿದಾಗ ಬರೀ ಏನು ನಮಗೆ ಸಿಕ್ತು ಅಂದರೆ, ರಿವಾಲ್ವ್ಸ್ ಅಂತ ಹೇಳಿದರೆ ಇದ್ರ ಹಿಂದೆಯೇ ಕತೆ ಸುತ್ತಾಡ್ತದೆ. ಎದ್ರ ಹಿಂದೆ ಅಂತ ಹೇಳಿದರೆ ತಮ್ಮ ಗುಟ್ಟನ್ನು ಬಚ್ಚಿಟ್ಟುಕೊಳ್ಳುವಂಥದ್ದು, ತಮ್ಮ ಐಡೆಂಟಿಟಿಯನ್ನು ರಿವೀಲ್ ಮಾಡದೇ ಇರುವಂಥದ್ರ ಬಗ್ಗೆನೇ ಅಂತ ಡಿಸ್ಕಸ್ ಮಾಡಿ ಅಂತ ಇದೆ. ಇದು ಕೂಡ ಹಾರ್ಡ್ ಕ್ವಶನಲ್ಲಿ ಬರುವಂಥದ್ದಾಗಿರುತ್ತೆ.
ಕ್ವಶನ್ ನಂಬರ್ 25 ಮತ್ತೆ ಸನ್ನಿ ಮಾರ್ನಿಂಗು. ಡು ಯು ಅಗ್ರಿ ದಟ್ ದ ಪ್ಲೇ ಎ ಸನ್ನಿ ಮಾರ್ನಿಂಗ್ ಡೀಲ್ಸ್ ವಿತ್ ದಿ ಹ್ಯೂಮನ್ ವೀಕ್ನೆಸ್ ಫಾರ್ ಲೈಯಿಂಗ್ ಅಂತ. ಮಾಡಲ್ 3 ಹಾಗೂ ಪ್ರಿಪೇಟರಿ ಎಕ್ಸಾಮ್ 2 ಎರಡೂ ಕೂಡ ಈ ಒಂದು ಕ್ವಶನ್ ಸೇಮ್ ಅಪಿಯರ್ ಆಗಿರುವಂಥದ್ದು. ದಯವಿಟ್ಟು ರೆಡಿಯಾಗಿ. ಫೇಟ್ ಈಸ್ ಕ್ಯೂರಿಯಸ್, ಜಸ್ಟಿಫೈ ದಿ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ಅ ಸನ್ನಿ ಮಾರ್ನಿಂಗ್ ಅಂತ ಇದೆ. ಇದು ಕೂಡ ಅಷ್ಟೇ ಮಕ್ಕಳೇ. ಕೀ ಆನ್ಸರನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ. ದಯವಿಟ್ಟು ತಾವುಗಳು ಎಲ್ಲರೂ ಕೂಡ ರೆಡಿಯಾಗಬೇಕು. ನೆಕ್ಸ್ಟ್ ಚಾಪ್ಟರು ದಿ ಗಾರ್ಡನರ್ ಅಂತ 100% ಭಾಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾಠ ಆಗಿರುತ್ತೆ. ದಿ ಗಾರ್ಡನರ್ ಕೂಡ ಅಷ್ಟೇ ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಿಗೆ 3 ಮಾರ್ಕ್ಸಿಗಿದೆಯೋ 4 ಮಾರ್ಕ್ಸಿಗಿದೆಯೋ ಅದನ್ನು ನೋಡ್ಕೋಬೇಕು. ಗಾರ್ಡನರ್ ಬಂದು ನಿಮಗೆ 4 ಮಾರ್ಕ್ಸಿಗಿದೆ, 3 ಮಾರ್ಕ್ಸಿಗಿಲ್ಲ, 2 ಮಾರ್ಕ್ಸಿಗೂ ಇಲ್ಲ, 1 ಮಾರ್ಕಿಗಿದೆ. ಹಾಗೆಯೇ ದಿ ಗಾರ್ಡನರ್ ಪಾಠದಿಂದ ಯಾವೆಲ್ಲ ಪ್ರಶ್ನೆಗಳು ಬರ್ಬೋದು ಹಾಗೂ ಮಾಡಲ್ ಕ್ವಶನ್ ಪೇಪರ್ 1, 2, 3 ಪ್ರಿಪೇಟರಿ ಎಕ್ಸಾಮ್ 1, 2ನಲ್ಲಿ ಏನೆಲ್ಲ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಡಿಸ್ಕ್ರೈಬ್ ದಿ ಕಾಂಪಿಟೇಷನ್ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಆಫ್ಟರ್ ತಮ್ಮಣ್ಣ ಬಿಗೇನ್ ಟು ಕಂಪೋಸ್ ಆ್ಯಂಡ್ ಸಿಂಗ್ ಬ್ಯಾಲೆಟ್ಸ್ ಅಂತ ಇದೆ. ಇದರ್ಥವೇನು ನೋಡಿ. ಡಿಸ್ಕ್ರೈಬ್ ದಿ ಕಾಂಪಿಟೇಷನ್ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಆಫ್ಟರ್ ತಮ್ಮಣ್ಣ ಬಿಗೇನ್ ಟು ಕಂಪೋಸ್. ಆಫ್ಟರ್ ತಮ್ಮಣ್ಣ ಬಿಗೇನ್ ಟು ಕಂಪೋಸ್ ಎಷ್ಟು ನೀಟಾಗಿದೆ ನೋಡಿ. ಇಂಡೈರೆಕ್ಟಾಗಿ ಡಿಸ್ಕ್ರೈಬ್ ದ ಕಾಂಪಿಟೇಷನ್ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಆಫ್ಟರ್ ಅಂತಲೇ ಕ್ಲಿಯರಾಗಿ ಕೇಳಿದ್ದಾನೆ. ಅಂದರೆ ಇನ್ವಿಸಿಬಲ್ ಕಾಂಪಿಟೇಷನನ್ನು ತಾವುಗಳು ಇಲ್ಲಿ ಬರೀಬೇಕು. ಇನ್ವಿಸಿಬಲ್ ಕಾಂಪಿಟೇಷನ್ನಲ್ಲಿ ಏನು ಬರೀಬೇಕು ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಗೊತ್ತಾಗಿಲ್ಲ, ನಾನು ಸಿಕ್ಕಿಲ್ಲ ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇನ್ವಿಸಿಬಲ್ ಕಾಂಪಿಟೇಷನ್ ಅಂತ ಬಂತು ಅಂದರೆ ಫಸ್ಟ್ ಕ್ವಶನಿಗೆ ಅದೇ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 26 ನೋಡಿ. ಮ್ಯಾನ್ ಲಿವ್ಸ್ ಫಾರ್ ಸಮ್ ಕೈಂಡ್ ಆಫ್ ಎಂಜಿಫುಲ್ನೆಸ್ ವಿತೌಟ್ ಇಟ್ ದೇರ್ ವುಡ್ ಬಿ ನೋ ರೀಸನ್ ಫಾರ್ ಹಿಸ್ ಎಕ್ಸಿಸ್ಟೆನ್ಸ್. ಅವನು ಬದುಕಿರೋದೇ ಎದಕ್ಕಾಗಿ ಅಂದರೆ ಶತ್ರುಗಾಗಿ ಅಂತ. ಇವ್ಯಾಲ್ಯುವೇಟ್ ದಿ ಸ್ಟೇಟ್ಮೆಂಟ್ ಇನ್ ದ ಲೈಟ್ ಆಫ್ ದಿ ಸ್ಟೋರಿ ದಿ ಗಾರ್ಡನರ್. ಮಾಡಲ್ ಕ್ವಶನ್ ಪೇಪರ್ 2 ಹಾಗೂ ಪ್ರಿಪೇಟರಿ ಎಕ್ಸಾಮ್ 1 ಈ ಎರಡೂ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಕ್ವಶನ್ ಬರ್ತಾ ಇದೆ ಅಂದರೆ ಇಮ್ಯಾಜಿನ್ ಯುವರ್ ಸೆಲ್ಫ್. ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ. ಹಾಟ್ ಕ್ವಶನಲ್ಲಿ ಬರುತ್ತೆ ಇದು. ಕ್ವಶನ್ ನಂಬರ್ 26. ಹೌ ಡಿಡ್ ದಿ ಪ್ಲಾಂಟೇಶನ್ ಓನರ್ಸ್ ಲೈಫ್ ಸ್ಟೈಲ್ ಚೇಂಜ್ ಆಫ್ಟರ್ ದಿ ಅರೈವಲ್ ಆಫ್ ದಿ ಓಲ್ಡ್ ಮ್ಯಾನ್. ಓಲ್ಡ್ ಮ್ಯಾನಿನ ಅರೈವಲ್ ಆದಮೇಲೆ ನಿಜವಾದ ಮಾಲೀಕನ ಜೀವನ ಶೈಲಿ ಅಂದರೆ ಓನರ್ ಆಫ್ ದಿ ಪ್ಲಾಂಟೇಶನ್, ಓನರ್ ಆಫ್ ದಿ ಗಾರ್ಡನರ್, ಓನರ್ ಆಫ್ ದಿ ಗಾರ್ಡನ್, ಅವನ ಲೈಫ್ ಸ್ಟೈಲೇ ಬದಲಾಗತ್ತೆ. ಆಯಿತಾ, ಪ್ಲೀಸ್ ಡಿಸ್ಕಸ್ ಅಂತ ಇದೆ. ಈ ಕ್ವಶನ್ನು ನಾನು ನಿಮ್ಗೆ 100% ಬರುತ್ತೆ ಕಣ್ರೋ. ಆ್ಯನ್ಯುವಲ್ ಎಕ್ಸಾಮಿಗೂ ಪ್ರಿಪೇಟರಿ ಎಕ್ಸಾಮು ಮಾಡಲ್ ಕ್ವಶನ್ ಪೇಪರಲ್ಲೂ ಇದೆ ಅಂತ ಪದೇ ಪದೇ ಮಿಡ್ ಟರ್ಮ್ ಎಕ್ಸಾಮಲ್ಲೂ ಕಲಿಸಿದ್ದೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 5 ಪ್ರಶ್ನೆಗೂ ಒಂದೇ ಆನ್ಸರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಕ್ವಶನ್ ಏನದು, ನಿಮ್ಮ ಓನರ್ ಲೈಫ್ ಸ್ಟೈಲ್ ಏನಾಗಿ ಚೇಂಜ್ ಆಯಿತು ಅಂತ. ವೈ ಡಿಡ್ ದಿ ಓನರ್ಸ್ ವೈಫ್ ಸ್ಟಾರ್ಟೆಡ್ ಟು ವರಿ ಅಂತ. ಹಾಗೂ ಅರೈವಲ್ ಆಫ್ ದಿ ಓಲ್ಡ್ ಮ್ಯಾನ್ ವಾಸ್ ಗುಡ್ ಆರ್ ಬ್ಯಾಡ್. ಕರ್ಸ್ ಅಂದ್ರೇ ಬ್ಯಾಡ್ ಅಂತ. ಆಯಿತಾ, ಟು ದಿ ಓನರ್ ಆ್ಯಂಡ್ ದ ಓನರ್ಸ್ ವೈಫ್ ಅಂತ. ಎಲ್ಲ ಪ್ರಶ್ನೆಗಳಿಗೂ ಒಂದೇ ಆನ್ಸರನ್ನು ರೆಡಿ ಮಾಡಿದ್ದೇವೆ. ತಾವುಗಳು ಅದನ್ನು ರೆಡಿ ಆಗಬೇಕು. ನೆಕ್ಸ್ಟ್ ಚಾಪ್ಟರ್ ಬಂದು ಐ ಬಿಲೀವ್ ದಟ್ ದ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಇದೆ. ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಕೂಡ ನಿಮಗೆ ಕೇವಲ 4 ಮಾರ್ಕ್ಸಿಗೆ ಇರುವಂಥದ್ದು. 3 ಮಾರ್ಕ್ಸಿಗೆ ಈ ಒಂದು ಪಾಠ ಇಲ್ಲ ಸರ್. ಮಾಡಲ್ 1, ಮಾಡಲ್ 2, ಮಾಡಲ್ 3 ಹಾಗೂ ಪ್ರಿಪೇಟರಿ ಎಕ್ಸಾಮ್ 1, 2ನಲ್ಲಿ ಕೇಳಿದಂತಹ ಪ್ರಶ್ನೆಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೇನೆ ಈಗ. ದಿ ಫಂಕ್ಷನ್ ಆಫ್ ಬುಕ್ಸ್ ಈಸ್ ಇರ್ರಿಪ್ಲೇಸಬಲ್. ಎಕ್ಸ್ಪ್ಲೇನ್ ದಿಸ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ವಿತ್ ಕೀ ಆನ್ಸರ್. ನಿಮ್ಮ ಪ್ರಿಪೇಟರಿ ಎಕ್ಸಾಮ್ ಟೈಮಲ್ಲೂ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಯಾರ್ಯಾರಿಗೆಲ್ಲ ಆ ವಿಡಿಯೋ ಸಿಕ್ಕಿಲ್ವೋ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಬಹಳ ಚೆನ್ನಾಗಿರುವಂಥ ಒಂದು ಪಾಠ ಇದೆ. ಅದನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ. ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಕ್ಲಿಯರ್ ಮೀಡಿಯರ್ ಬಹಳ ಈಸಿಯಾಗಿದೆ. ವಾಟ್ ಆರ್ ದಿ ವ್ಯೂಸ್ ಆಫ್ ಬೋರ್ಗ್ಸ್ ಟುವರ್ಡ್ಸ್ ಹಿಸ್ ಮದರ್ ಅಂತ ಇದೆ. ನಿಮಗೆ ಟೆಕ್ಸ್ಟ್ ಬುಕ್ ಇಟ್ಕೊಂಡು ನಾನು ಪದೇ ಪದೇ ಇದೇ ಆನ್ಸರ್ ಕೊಂಡ್ರು, ಇದೇ ಆನ್ಸರ್ ಅಂತ ಪೇಜ್ ನಂಬರ್ 81ನಲ್ಲಿ ತೋರಿಸಿ ಸಾಕಾಗ್ಬಿಟ್ಟಿದ್ದೇನೆ. ದಯವಿಟ್ಟು ಅದೇ ಆನ್ಸರನ್ನು ಪ್ರಾಕ್ಟೀಸ್ ಮಾಡಿ. ಮದರ್ ಅಂತ ಬಂತು ನಮ್ಮ ಬುಕ್ಸ್ ವಿಲ್ ನೆವರ್ ಡಿಸಪಿಯರಿಂದ ಸೇಮ್ ಆ್ಯಸ್ ಇಟ್ ಈಸ್ ಆನ್ಸರನ್ನು ಬರೆದ್ರೆ ನಿಮಗೆ 4 ಔಟ್ ಆಫ್ 4 ಮಾರ್ಕ್ಸು ಸಿಕ್ಕೇ ಸಿಗುತ್ತೆ. ಆ್ಯಕ್ಚುಲಿ 4 ಔಟ್ ಆಫ್ 4 ಕೊಡುವಂಥದ್ದು ಎಷ್ಟು
ಅಷ್ಟು ಬರೆಯುವಂಥದ್ದು ಇದರಲ್ಲಿ ಇಲ್ಲೇ ಇಲ್ಲ. ಆದರೆ ಕೀ ಪಾಯಿಂಟ್ಸ್ಗಳು ಈ ಆನ್ಸರಲ್ಲಿ ಬಹಳ ಇದ್ದಾವೆ. ಫಾರ್ ಎಕ್ಸಾಂಪಲ್ ಎಕ್ಸ್ಟ್ರಾರ್ಡಿನರಿ ವುಮೆನ್, ಇಂಟೆಲಿಜೆಂಟ್ ವುಮೆನ್, ಗ್ರೇಷಿಯಸ್ ವುಮೆನ್, ನಂತರದಲ್ಲಿ ಶಿ ಹ್ಯಾಡ್ ನೋ ಎನಿಮೀಸ್, ಸನ್ನು, ಮೂನು, ಆಲ್ ದ ಚಿಲ್ಡ್ರನ್ ಆಫ್ ದಿಸ್ ಅರ್ತ್, ಇವೆಲ್ಲವೂ ಕೂಡ ಕೀ ಪಾಯಿಂಟ್ಸ್ಗಳು. ನಂತರದಲ್ಲಿ ಫೆಲ್ಟ್ ಗಿಲ್ಟಿ, ಇವೆಲ್ಲವೂ ಕೂಡ ಕೀ ಪಾಯಿಂಟ್ಸ್ಗಳಾಗಿರ್ತವೆ ಆನ್ಸರಿನ. ಕ್ವಶನ್ ನಂಬರ್ 27 ಮತ್ತೆ ನಿಮಗೆ ಯಾವುದು ಮಾಡಲ್ ಕ್ವಶನ್ ಪೇಪರ್ 3 ಹಾಗೂ ಪ್ರಿಪರೇಟರಿ ಎಕ್ಸಾಮ್ 2ನಲ್ಲಿ ಕೇಳಿರುವಂಥದ್ದು. ಈ ಪಾಠದಿಂದ ಡಿಸ್ಕಸ್ ಬೋರ್ಕ್ಸ್ ವ್ಯೂಸ್ ಆನ್ ಪೊಯೆಟ್ರಿ ಅಂತ ಇದೆ. ಹಿಸ್ ವ್ಯೂಸ್ ಆನ್ ಪೊಯೆಟ್ರಿ ನಾನು ನಿಮಗೆ ಆಯಿತಾ 83 ಪೇಜ್ ನಂಬರಲ್ಲಿ ಇದಕ್ಕೆ ಆನ್ಸರ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. 100% ನೋಡಿ ಪೊಯೆಟ್ರಿ ಬಗ್ಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಕೇಳ್ತಾನೆ. ಯಾಕೆ ಅಂತ ಹೇಳಿದರೆ ಇದು ಒಂದು ಹಾರ್ಡ್ ಕ್ವಶನಲ್ಲಿ ಬರುವಂಥದ್ದು. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಈಗ ವೈ ಡಸ್ ಬೋರ್ಕ್ಸ್ ಬಿಲೀವ್ ದಟ್ ಪೊಯೆಟ್ರಿ ಕೆನಾಟ್ ಬಿ ಫುಲ್ಲಿ ಎಕ್ಸ್ಪ್ಲೇನ್ಡ್ ಆರ್ ಡಿಫೈನ್ಡ್. ಪ್ರಿಪರೇಟರಿ ಎಕ್ಸಾಮ್ 2 ಹಾಗೂ ಮಾಡಲ್ ಕ್ವಶನ್ ಪೇಪರ್ 3 ಈಗ ಓದಿದ್ನಲ್ವಾ, ವ್ಯೂಸ್ ಆನ್ ಪೊಯೆಟ್ರಿ ಎರಡಕ್ಕೂ ಕೂಡ ಸೇಮ್ ಆನ್ಸರ್ ಆಗಿರುತ್ತೆ. ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಈ ಒಂದು ಪ್ರಶ್ನೆ ಆಗಿರುತ್ತೆ ಮಕ್ಕಳೇ. ಪ್ರಾಕ್ಟೀಸ್ ಮಾಡಿ, ಸ್ಟಿಲ್ ಯು ಹ್ಯಾವ್ ಟೈಮ್. ನಾನು ಹೇಳ್ತೀನಲ್ವ, ನನ್ನ ಜೊತೆ ಒಂದು ಅರ್ಧ ಗಂಟೆ ನನ್ನ ವಿಡಿಯೋಗೆ ನೀವು ಟೈಮ್ ಕೊಟ್ಟರೆ ದಿನಕ್ಕೆ ಅರ್ಧ ಗಂಟೆ ಆಯಿತಾ. ಕನ್ನಡ ಎಕ್ಸಾಮ್ ಆದಮೇಲೆ ಸೆಕೆಂಡ್ ಎಕ್ಸಾಮೇ ಇಂಗ್ಲೀಷು ಸರ್. ನೀವು ನಿಜವಾಗಿಯೂ ಖುಷಿಯಾಗಿರ್ಬೋದು ಜೀವನದಲ್ಲಿ. ಬನ್ನಿ ಈಗ ದಿ ವೋಟ್ರ್ ಕಡೆಗೆ ನಾವು ಹೋಗೋಣ. ವೋಟ್ರ್ ಬಂದು ನಿಮಗೆಲ್ಲರಿಗೂ ಕೂಡ ಅದು ಕೂಡ ಅಷ್ಟೇ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆ ಪಾಠ ನಿಮಗೆ 3 ಮಾರ್ಕ್ಸಿಗಿಲ್ಲ, ಕೇವಲ 4 ಮಾರ್ಕ್ಸಿಗೆ ಇರುವಂಥ ಈ ಒಂದು ಚಾಪ್ಟರ್ ಆಗಿರುತ್ತೆ. 4 ಹಾಗೂ 1 ಮಾರ್ಕ್ ಅಂದರೆ MCQಸ್ನಲ್ಲಿ ಬರುವಂತಹ ಚಾಪ್ಟ್ರು. ದಿ ವೋಟ್ರ್ ಅಂತ ಒಂದು ಪಾಠ ಇದೆ. ದಿ ವೋಟ್ರ್ ಪಾಠದಲ್ಲಿ ಈಗ ನಿಮಗೆಲ್ಲರಿಗೂ ಕೂಡ ವೈ ಡಿಡ್ ದ ಪೀಪಲ್ ಆಫ್ ಉಮೋಫಿಯಾ ಫೀಲ್ ದಟ್ ದೆ ಹ್ಯಾಡ್ ಅಂಡರ್ ರೇಟೆಡ್ ದಿ ಪವರ್ ಆಫ್ ಬ್ಯಾಲೆಟ್ ಪೇಪರ್ ಬಿಫೋರ್ ಇನ್ ದಿ ವೋಟರ್ ಅಂತ ಇದೆ. ಏನು ಹಿಂಗಂದರೆ ಇದನ್ನು ಫಸ್ಟು ಕಲಿಬೇಕು. ಹಿಂಗಂದ್ರೆ ಏನು ಅಂದರೆ ದಿ ವೋಟ್ರ್ ಪಾಠದಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ವೈ ಡಿಡ್ ದ ಪೀಪಲ್ ಆಫ್ ಉಮೋಫಿಯಾ ಫೀಲ್ ದಟ್ ದೆ ಹ್ಯಾಡ್ ಅಂಡರ್ ರೇಟೆಡ್ ಇದೆ. ಆ ಬ್ಯಾಲೆಟ್ ಪೇಪರಿಗೆ ನಾವು ಬೆಲೆನೇ ಕೊಡಲಿಲ್ಲವಲ್ಲ, ನಾವು ಈಸಿಯಾಗಿ ವೋಟ್ ಹಾಕಿಬಿಟ್ವಿ. ಟುಡೇ ವಿ ಅಂಡರ್ಸ್ಟುಡ್ ದಿ ವ್ಯಾಲ್ಯೂ ಆಫ್ ದಿ ಬ್ಯಾಲೆಟ್ ಪೇಪರ್ ಅಂತ. ಯಾಕಂದರೆ ಮಾರ್ಕಸ್ ಇಬೆ ಹಿ ಹ್ಯಾಡ್ ಬಿಲ್ಟ್ ಎ ಬಿಗ್ ಮ್ಯಾನ್ಸನ್, ದೊಡ್ಡ ಅರಮನೆಯನ್ನು ಕಟ್ಕೊಂಡಿರ್ತಾನೆ. ನೋಡಿ ಆಯಿತಾ, ವಾಟರ್ ಸಪ್ಲೈಗಾಗಿ ಸಪ್ರೇಟಾಗಿ ಎಲೆಕ್ಟ್ರಿಕ್ ಪ್ಲ್ಯಾಂಟ್ ಇರುತ್ತೆ, ವಾಟರ್ ಪ್ಲ್ಯಾಂಟ್ ಇರುತ್ತೆ. ಈ ರೀತಿಯಾಗಿ he purchased 2 long cars. By seeing all those things, they underrated the power of the ballot paper. They did not give importance ಅಂತ. ಇದು ಕೂಡ ಸ್ವಲ್ಪ ಜನರಲ್ ಕ್ವಶನ್ ಆಗುತ್ತೆ, ಆದರೂ ಕೂಡ ಈಸಿಯಾಗಿ ಬರಿಬೋದು. ವೋಟ್ರ್ ಪಾಠ ಕಷ್ಟ ಆದರೂ ದಯವಿಟ್ಟು ಇದನ್ನು ಬಿಟ್ಬಿಡಿ. ಯಾಕಂದರೆ ಇರುವಂಥದ್ದು ಕೇವಲ 4 ಮಾರ್ಕಿಗೆ, ಆದರೆ 1 ಮಾರ್ಕಿಗೆ ತಾವುಗಳು ಪ್ರಿಪೇರ್ ಆಗಬೇಕಾಗತ್ತೆ. ಗಿವ್ ಆ್ಯನ್ ಅಕೌಂಟ್ ಆಫ್ ರೂಫ್ಸ್ ರೋಲ್ ಇನ್ ಆ್ಯನ್ ಎಲೆಕ್ಷನ್ ಕ್ಯಾಂಪೇನ್ ಅಂತ ಇದೆ. ನೋಡಿ ಪ್ರಿಪೇಟ್ರಿ ನೋಡಿ ಸೇಮ್ ಸರ್. ಇದು ಯಾವುದು ಈ ಕ್ವಶನು, ಲಾಸ್ಟ್ ಕ್ವಶನ್ನು, ರೂಫ್ ಈಸ್ ಆನ್ ಇಂಟೆಲಿಜೆಂಟ್ ಮ್ಯಾನಿಪುಲೇಟರ್ ಅಂತ ಇದಲ್ವಾ, ಆ ಪ್ರಶ್ನೆ ಗಿವ್ ಆ್ಯನ್ ಅಕೌಂಟ್ ಆಫ್ ರೂಫ್ಸ್ ರೋಲ್ ಎರಡೂ ಕೂಡ ಒಂದೇ ಸ್ವಲ್ಪ ಎಂಡಿಂಗಲ್ಲಿ ಬೇರೆ ರೀತಿಯಾಗಿ ಬರೀಬೇಕು ಅಷ್ಟೇ, ಮತ್ತೇನೂ ಇಲ್ಲ ಸರ್. ಹೌ ಡಿಡ್ ಪಾಪ್ ಕ್ಯಾಂಪೇನ್ ಟೀಮ್ ಟ್ರ್ಯಾಪ್ ರೂಫ್ ಅಂತ ಇದೆ. ಏನೂ ಇಲ್ಲ, ಒಂದಿನ ಮನೆಗೆ ಬರ್ತಾರೆ ಹೌದಲ್ವ, ಅವರು ಆಫರನ್ನು ಮಾಡ್ತಾರೆ 5 ಪೌಂಡನ್ನು. ನಂತರದಲ್ಲಿ ರೂಫ್ ಕನಸನ್ನು ಕಾಣ್ತಾನೆ, ಅಲ್ಲಿ ಅದನ್ನೇ ನಾವು ಮೆಸ್ಮರೈಸ್ಡ್ ಅಂತ ಕರಿತೇವೆ. ನೆಕ್ಸ್ಟ್ ಕ್ವಶನ್ ಇದೆ ನೋಡೋಣ. ಬೋತ್ ದಿ ವೋಟರ್ಸ್ ಆ್ಯಂಡ್ ದ ಕ್ಯಾಂಡಿಡೇಟ್ಸ್ ಆರ್ ಕರಪ್ಟ್ ಇನ್ ಉಮೋಫಿಯಾ. ಇದು ಪ್ರಿಪರೇಟರಿ ಎಕ್ಸಾಮ್ 1ನಲ್ಲಿ ಬಂದಂತಹ ಪ್ರಶ್ನೆ. ನನ್ನ ವಿದ್ಯಾರ್ಥಿಗಳೇ, ಇದು ಹಾಟ್ ಕ್ವಶನ್ನು, ಇದು ಜನರಲ್ ಆಗಿ ಬರೆಯುವಂಥದ್ದು. ಇದು ಇಂಟೆಲಿಜೆಂಟ್ ಹುಡುಗರು ಅಂದರೆ ರೈಟಿಂಗ್ ಪ್ರಾಕ್ಟೀಸ್ ಇರುತ್ತಲ್ವ, ಇಂಗ್ಲೀಷ್ ಬರುತ್ತೆ, ಓನಾಗಿ ನಾನು ಮ್ಯಾನೇಜ್ ಮಾಡಬಲ್ಲೆ ಅಂಥ ವಿದ್ಯಾರ್ಥಿಗಳು ನೋಡಿ. ಯಾಕಂದರೆ ಬೋತ್ ದ ವೋಟರ್ಸ್ ಆ್ಯಂಡ್ ದ ಕ್ಯಾಂಡಿಡೇಟ್ಸ್ ಆರ್ ಕರಪ್ಟ್ ಅಂತ ಇದೆ. ಸೆಕೆಂಡ್ ಎಲೆಕ್ಷನಲ್ಲಿ ಹಾಗೆ ಆಗೋದು. ಯಾಕಂದರೆ ವೋಟರ್ಸ್ ಎಲ್ಲರೂ ಕೂಡ ಡಿಸೈಡ್ ಮಾಡ್ತಾರೆ, ಆಲ್ ದಿ ವೋಟರ್ಸ್ ಡಿಸೈಡೆಡ್ ನಾಟ್ ಟು ವೋಟ್ ಫ್ರೀಲಿ ಅಂತ. ಹಾಗಾಗಿ ಇಲ್ಲಿ ಸ್ವಲ್ಪ ಗೊಂದಲ ಉಂಟಾಗ್ಬಿಡುತ್ತೆ ಮಕ್ಕಳಿಗೆ. ಧನ್ಯವಾದಗಳು. ಕೊನೆಯ ಚಾಪ್ಟರ್ಲಿದ್ದೀವಿ, ಲಾಸ್ಟ್ ಚಾಪ್ಟರ್ ನೋಡಿ. ವೇರ್ ದೇರ್ ಇಸ್ ಎ ವೀಲ್ ಅಂತ ಲಾಸ್ಟ್ ಚಾಪ್ಟ್ರು. ರೈಟ್ ಎ ನೋಟ್ ಆನ್ ದಿ ಕಾಂಟ್ರಿಬ್ಯೂಷನ್ ಆಫ್ ಅರಿವೋಲಿ ಇಯಕಮ್ ಇನ್ ಮೋಟಿವೇಟಿಂಗ್ ವಿಮೆನ್ ಟು ಲರ್ನ್ ಸೈಕ್ಲಿಂಗ್ ಅಂತ. ಇಲ್ಲಿಯವರೆಗೂ ಈ ಕ್ವಶನ್ ಕೇಳಿರಲಿಲ್ಲ. ಇದರ ಅರ್ಥವೇನು ಅಂದರೆ ಎಲ್ಲ ಮೂಲೆನಲ್ಲೂ ತಾವುಗಳು ರೆಡಿ ಆಗಬೇಕು. ಔಟ್ ಆಫ್ ಔಟ್ ಬೇಕು ಅಂದವರು ಯು ಶುಡ್ ನಾಟ್ ಲೀವ್ ಎ ಸಿಂಗಲ್ ಪೇಜ್ ಆಫ್ ದಿ ಟೆಕ್ಸ್ಟ್ ಬುಕ್ ಮ್ಯಾನ್.
ಆಯಿತಾ. ಹಾಗಿದ್ರೆ ಈ ಒಂದು ಕ್ವಶನಿಂದನೇ ವೇರ್ ದೇರ್ ಇಸ್ ಎ ವಿಲ್ ನಮಗೆ ಡಿಫಿಕಲ್ಟ್ ಆಗ್ತಿದೆ. ನೋ ಇಲ್ಲಿ ನೋಡಿ ಎಷ್ಟು ಈಸಿಯಾಗಿ ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಎಕ್ಸ್ಪ್ಲೇನ್ ದಿ ಎಕನಾಮಿಕ್ ಇಂಪ್ಲಿಕೇಶನ್ ಆಫ್ ಸೈಕ್ಲಿಂಗ್ ಅಮಾಂಗ್ ವಿಮೆನ್ ಇನ್ ಪುಡುಕೊಟ್ಟೈ ಅಂತ ಇದೆ. ನಿಮಗೆ ವೇರ್ ದೇರ್ ಇಸ್ ಎ ವಿಲ್ ಪಾಠದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 2 ಹಾಗೂ ಪ್ರಿಪರೇಟರಿ ಎಕ್ಸಾಮ್ 1ನಲ್ಲಿ ನಾನು ನಿಮಗೆ ಹೇಳಿದ್ದೆ ಏನು, ಈ ಕ್ವಶನ್ ಫಿಕ್ಸ್ ಕೊಂಡ್ರೋ ಅಂತ. ಕ್ವಶನ್ ನಂಬರ್ ಇಲ್ಲಿ ಯಾವುದೀಗ ಇದು 2 ಅಂದರೆ 29 ಆಯಿತಾ. ಫಸ್ಟಿಂದ ಈಗ ಎರಡನೇ ಇಲ್ಲಿ ಕಾಣುತ್ತಿರುವಂಥದ್ದು ಡಿಸ್ಪ್ಲೇ ಮೇಲೆ ಈ ಫಸ್ಟ್ ಕ್ವಶನ್ ಇದೆ ಅಲ್ವಾ, ಈ ಕ್ವಶನ್ನು ಈ 3 ಕ್ವಶನಿಗೂ ಸೇಮ್ ಆನ್ಸರ್ ಆಗುತ್ತೆ ಸರ್. ಯಾಕೆ ಅಂತ ಹೇಳ್ಕೊಡ್ತೀನಿ ಕೇಳಿ. ಎಕ್ಸ್ಪ್ಲೇನ್ ದಿ ಎಕನಾಮಿಕ್ ಇಂಪ್ಲಿಕೇಶನ್ ಆಫ್ ಸೈಕ್ಲಿಂಗ್ ಅಮಾಂಗ್ ವುಮನ್ ಇನ್ ಪುಡುಕೊಟ್ಟೈ ಅಂತ. ಎಕನಾಮಿಕ್ ಅಂತ ಹೇಳಿದರೆ ಆಮದನಿ ಅಂತ ಹೇಳಿದರೆ ಗಳಿಸುವುದು ಅಂತ, ಅವ್ರ ಜೀವನದಲ್ಲಿ ಸುಧಾರಣೆ ಉಂಟಾಯ್ತಲ್ವ ಅದು ಅಂತ. ನೆಕ್ಸ್ಟ್ ಕ್ವಶನ್ ನೋಡಿ, ಹಂಬಲ್ ವೆಹಿಕಲ್ ಲೈಕ್ ಸೈಕಲ್ ಕ್ಯಾನ್ ವರ್ಕ್ ವಂಡರ್ಸ್ ಇನ್ ದ ಎಂಪವರಿಂಗ್ ದ ರೂರಲ್ ವುಮೆನ್. ಎಂಪವರ್ ಅಂತ ಹೇಳಿದರೆ ಏನು, ಬೂಸ್ಟ್ ದೇರ್ ಎಕನಾಮಿಕ್ ಅಂತ, ಬೂಸ್ಟ್ ದೇರ್ ಲೈಫ್ ಸ್ಟೈಲ್ ಅಂತ, ಬೂಸ್ಟ್ ದೇರ್ ಇಂಡಿಪೆಂಡೆನ್ಸ್, ಬೂಸ್ಟ್ ದೇರ್ ಫ್ರೀಡಮ್ ಅಂತ. ಇದೇ ಆನ್ಸರ್ ಅದಕ್ಕೂ ಕೂಡ. ಲಾಸ್ಟ್ ಕ್ವಶನ್ ನೋಡಿ ಬೇಕಾದ್ರೆ, ಸೈಕ್ಲಿಂಗ್ ಬಿಕಮ್ ಅ ಮೆಟಫಾರ್ ಫಾರ್ ಫ್ರೀಡಮ್ ಎಕ್ಸ್ಪ್ಲೇನ್ ದಿ ರೆಫರೆನ್ಸ್ ಅಂತ ಇದೆ. ಇದಕ್ಕೂ ಕೂಡ ಅದೇ, ಆದರೆ ಇಲ್ಲಿ ಕೆಲವೊಂದು ಕ್ಯಾರೆಕ್ಟರ್ಸನ್ನು ಹಾಕಿ ಬರೀಬೇಕಾಗತ್ತೆ. ಸೈಕ್ಲಿಂಗ್ ಬಿಕಮ್ ಎ ಮೆಟಫಾರ್ ಫಾರ್ ಫ್ರೀಡಮ್ ಅಂತ ಇದಲ್ವ, ಇಲ್ಲಿ ಜಮೀಲಾ ಬಿಬಿ ಆಗಿರ್ಬೋದು, ಫಾತಿಮಾ, ಹೌದಲ್ವಾ, ಈ ಸ್ವಲ್ಪ ಕ್ಯಾರೆಕ್ಟರ್ಸನ್ನು ಹಾಕಿ ಇಲ್ಲಿ ಬರೀಬೇಕಾಗುತ್ತೆ. ಇಷ್ಟೇ ಡಿಫ್ರೆನ್ಸು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಗಿವ್ ಆಲ್ ಆನ್ಸರ್ಸ್ ಫಾರ್ ದೀಸ್ ಕ್ವಶನ್ಸ್, ದೀಸ್ 4 ಮಾರ್ಕ್ ಕ್ವಶನ್ಸ್. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ದಯವಿಟ್ಟು 3 ಮಾರ್ಕಿನ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೇನೆ, 2 ಮಾರ್ಕು 3 ಮಾರ್ಕು ಈ 4 ಮಾರ್ಕ್ ಆಯಿತಾ. ಇದನ್ನು ರಿವೈಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.